ಸೌಜನ್ಯಳನ್ನು ಕಳೆದುಕೊಂಡಂತಹ ತಾಯಿ ಕುಸುಮಾವತಿಯವರೇ ಮಹೇಶ್ ಟಿ ತಿಮ್ಮರೋಡಿಯವರ ಕೊರಳ ಪಟ್ಟಿ ಹಿಡಿದು ಕೇಳಿ ಕೊಂದವರು ಯಾರು ಅಂತ. ಗಿರೀಶ್ ಮಠಣ್ಣವರ ಕೊರಳ ಪಟ್ಟಿ ಹಿಡಿದು ಕೇಳಿ ಕೊಂದವರು ಯಾರು ಅಂತ, ಅಥವಾ ನಿಮ್ಮ ತಮ್ಮ ವಿಠ್ಠಲಗೌಡರ ಕೊರಳ ಪಟ್ಟಿ ಹಿಡಿದು ಕೇಳಿ ಕೊಂದವರು ಯಾರು ಅಂತ. ಯಾರಲ್ಲಿ ಕೇಳ್ತೀರಾ ಕೊಂದವರು ಯಾರು ಅಂತ? ಇದು ನಾನು ಉಚ್ಚರಿಸ್ತಾ ಇರುವಂತಹ ವಿಚಾರ ಅಲ್ಲ. ನಿನ್ನೆ ದಿವಸ ಒಂದು ದೊಡ್ಡ ವಿಡಿಯೋದೊಂದಿಗೆ ಬಂದಂತಹ ದೊಡ್ಡ ವ್ಯಕ್ತಿ, ಆದರೆ ಅಷ್ಟೊಂದು ದೊಡ್ಡ ಬಿಸಿ ಬಿಸಿ ಚರ್ಚೆ ಆಗಲಿಲ್ಲ ಅಂತ ಮಾತ್ರ. ತಾನು ಏನೋ ಮಾಡೋದಕ್ಕೆ ಬಂದು ಕಮೆಂಟ್ ಬಾಕ್ಸಲ್ಲಿ ಜನರಿಂದ ಉಗಿಸ್ಕೊಂಡಂತಹ ವ್ಯಕ್ತಿ. ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್. ನೆನ್ನೆ ದಿವಸ ದೊಡ್ಡ ಒಂದು ಸುದ್ದಿ ಸಣ್ಣ ಮಟ್ಟದಲ್ಲಿ ವೈರಲ್ ಆಗುತ್ತೆ. ಅಂದರೆ ಕಿರಿಕೀರ್ತಿ ತಾನು ಇದುವರೆಗೂ ಯಾವ ರೀತಿಯಲ್ಲಿ ಸೋಷಿಯಲ್ ಮೀಡಿಯಾದಿಂದ ದೂರ ಇದ್ದೆ ಅಥವಾ ಏನು ಎತ್ತ ಅನ್ನೋದರ ಬಗ್ಗೆ ಒಂದು ರೀತಿಯಲ್ಲಿ ರಿಹರ್ಸಲನ್ನು ಮಾಡಿ ಎಂಟ್ರಿ ಕೊಡುವಂತಹ ಒಂದು ವಿಡಿಯೋನ ಇನ್ಸ್ಟಾಗ್ರಾಮ್ನಲ್ಲಿ ಮೊನ್ನೆನೋ ಏನೋ ಹಾಕಿದರು. ಇದು ಕಮ್ ಬ್ಯಾಕ್ ಅಂತ ಹೇಳಿಕೊಂಡು ಹಾಕಿರುವಂತಹ ಒಂದು ವಿಡಿಯೋ. ಆತನ ಫಾಲೋವರ್ಸ್ ಅದನ್ನು ಮೆಚ್ಚಿಕೊಂಡಿದ್ದರು. ಕೆಲವೊಂದು ಕಮೆಂಟ್ಗಳು ಬಂದಿತ್ತು. ನಿನ್ನೆ ದಿವಸ ಯೂಟ್ಯೂಬ್ ಚಾನಲ್ ಮುಖಾಂತರನೂ ಆತ ಒಂದು ವಿಡಿಯೋನ ಹಾಕಿದ್ದ. ಅದು ಕೂಡ ಧರ್ಮಸ್ಥಳ ಪ್ರಕರಣವನ್ನೇ ಮೊದಲ ಆಯ್ಕೆಯಾಗಿ ಮಾಡ್ಕೊಂಡಿದ್ದ. ಅಂದರೆ ಒಂದು ರೀತಿಯಲ್ಲಿ ಅಂದ್ಕೊಂಡಿರ್ಬೋದು, ಈ ಥರ ಮಾಡಿದರೆ ವ್ಯೂವರ್ಸನ್ನು ಸ್ವಲ್ಪ ಹೆಚ್ಚಿಸ್ಕೊಳ್ಬೋದು, ಸಮೀರ್ ಎಮ್ ಡಿಯನ್ನು ಸ್ವಲ್ಪ ಬೈದರೆ ಸ್ವಲ್ಪ ವ್ಯೂವರ್ಸನ್ನು ಹೆಚ್ಚಿಕೊಳ್ಬೋದು, ಅಥವಾ ಮಹೇಶ್ ಟಿ ತಿಮ್ಮರೋಡಿಯವರನ್ನು ಬೈದರೆ ಸ್ವಲ್ಪ ವ್ಯೂವರ್ಸನ್ನು ಹೆಚ್ಚಿಸ್ಕೊಳ್ಬೋದು. ಅಲ್ಲ, ಇನ್ನು ಗಿರೀಶ್ ಮಠಣ್ಣವರನ್ನು ಸ್ವಲ್ಪ ನೇತಾಡ್ಕೊಂಡ್ರೆ, ಅವ್ರ ಜೊತೆ ನೇತಾಡ್ಕೊಂಡ್ರೆ ಸ್ವಲ್ಪ ವ್ಯೂಸನ್ನು ಹೆಚ್ಚಿಸ್ಕೊಳ್ಬೋದು. ಇಲ್ಲ, ಇನ್ನು ಕುಸುಮಾವತಿ ಅಕ್ಕನ್ನು ಸ್ವಲ್ಪ ಬೈಯೋಣ, ಅಥವಾ ವಿಠ್ಠಲ್ ಗೌಡರನ್ನು ಬೈಯೋಣ, ಇನ್ಯಾರನ್ನೋ ಬೈಯೋಣ. ಸ್ವಲ್ಪ ವಿರೋಧಿಗಳು ನಮ್ಮ ಕಡೆ ಇರ್ತಾರೆ, ಕಮೆಂಟ್ ಹಾಕ್ತಾರೆ, ವ್ಯೂವರ್ಸ್ ಹೆಚ್ಚಾಗುತ್ತೆ, ಪಬ್ಲಿಸಿಟಿ ಸ್ವಲ್ಪ ಸಿಗುತ್ತೆ ಅಂತ ಅಂದ್ಕೊಂಡಿದ್ರು. ಸರಿಸುಮಾರು 1,50,000 ಫಾಲೋವರ್ಗಳನ್ನು ನೋಡಿಲ್ಲ ಹೊಂದಿಕೊಂಡಿರುವಂತಹ ಓರ್ವ ಯೂಟ್ಯೂಬರ್ ಅಂತ ಅನಿಸುತ್ತೆ. ಮಾಧ್ಯಮ ಅಥವಾ ಪತ್ರಕರ್ತ ಅಂತ ಅವರನ್ನು ಕರೆಯೋದಕ್ಕೆ ಸಾಧ್ಯ ಇಲ್ಲ. ನಾವು ಪ್ರಕಾಶ್ ರಾಜ್ ಅವರ ಹೇಳಿಕೆಯನ್ನು ಮತ್ತೊಮ್ಮೆ ಇಲ್ಲಿ ನಕಲು ಮಾಡ್ತಾ ಇದ್ದೇವೆ. ತಾನೊಬ್ಬ ಪತ್ರಕರ್ತ ಅಲ್ವೇ ಅಲ್ಲ. ನಿನ್ನನ್ನು ಪತ್ರಕರ್ತ ಅಂತ ಯಾರು ಹೇಳ್ತಾರೆ? ನೀನು ಓದಿರ್ತೀಯ, ಅರ್ಧಂಬರ್ಧ ಓದಿರ್ತೀಯ. ಓದೋ ಟೈಮಲ್ಲಿ ಹೆಣ್ಣಿನ ಹಿಂದೆ ಬಿದ್ದು ನೀನೆಷ್ಟು ಓದಿರ್ತೀಯ. ಸೊ ಈ ಒಂದು ಮಾತನ್ನು ನಾನು ಇವತ್ತು ನಕಲು ಮಾಡ್ತಾ ಇದ್ದೇನೆ. ಏನೇ ಇರಲಿ, ಇದು ಸಮಾಜ ತಿಳ್ಕೊಳ್ಬೇಕಾದದ್ದು. ಏನು ಈ ಒಂದು ಧರ್ಮಸ್ಥಳ ಪ್ರಕರಣ ಆರಂಭವಾದಂಗಿನಿಂದ ಷಡ್ಯಂತ್ರ ಹೆಣೆದಿದ್ದು ಯಾರು ಅನ್ನೋದನ್ನು ಇವತ್ತು ಅರ್ಥ ಮಾಡಿಕೊಳ್ಬೇಕು. ಈ ಒಂದು ಪ್ರಕರಣವನ್ನು ದಿಕ್ಕಾಪಾಲಾಗಿ ಓಡುವಂತ ಮಾಡಿದ್ದೆ ಈ ಕೆಲವೊಂದು ವ್ಯಕ್ತಿಗಳು. ಏನು ಕಿರಿಕೀರ್ತಿ ಇರ್ಬೋದು, ವಸಂತಿ ಗಿಳಿಯಾರ್ ಇರ್ಬೋದು, ಅಥವಾ ಇನ್ನಿತರ ಕೆಲವೊಂದು ಮೀಡಿಯಾಗಳು ತಮ್ಮ ಮೀಡಿಯಾ ಟ್ರಯಲನ್ನು ಉಪಯೋಗಿಸ್ಕೊಳ್ಳೋಕ್ಕೋಸ್ಕರ ಈ ಒಂದು ಪ್ರಕರಣವನ್ನೇ ಚಲಾಪಿಲಿಯಾಗಿ ಮಾಡಿಬಿಟ್ರು. ಅದಕ್ಕೆ ಅವರೇ ಬಳಸ್ಕೊಂಡಂತಹ ಒಂದು ಗಾಳಾಗಿತ್ತು ಸುಜಾತ ಭಟ್ ಇರ್ಬೋದು, ಇನ್ನಿತರ ಚಿನ್ನೆಯ ಪತ್ನಿ ಇರ್ಬೋದು, ಎರಡನೇ ಪತ್ನಿ, ಹಾಗೆ ಹೀಗೆ ಅಂತ. ಸೊ ಇವೆಲ್ಲವನ್ನು ನಾವು ಯಾವ ರೀತಿಯಲ್ಲಿ ಒಂದು ರೀತಿಯಲ್ಲಿ ಅವಲೋಕನೆ ಮಾಡಬೇಕು ಅಂತ ಕೇಳಿದರೆ, ನಿನ್ನೆಯ ಕಿರಿಕೀರ್ತಿಯ ವಿಡಿಯೋಗೆ ಬಂದಂತಹ ಕಮೆಂಟ್ಗಳೇ ಸಾಕ್ಷಿ. ಅದಕ್ಕೆ ಆತನಿಗೆ ಬಂದಂತಹ ಆ ಒಂದು ವ್ಯೂಸೇ ಸಾಕ್ಷಿ. ನೋಡಿ, ಜನರಿಗೆ ಬೇಕಾಗಿಲ್ಲ. ಆ ಒಂದು ಕಮೆಂಟಲ್ಲಿ 10-15 ಕಮೆಂಟ್ ಬಂದಿದೆ. ಆ ಒಂದು ಕಮೆಂಟಲ್ಲಿ 13 ಕಮೆಂಟು ಆತನಿಗೆ ವಿರುದ್ಧವಾಗಿತ್ತು. ಆತನ ಒಂದು ಆಡಿಯೋ ರಿಲೀಸ್ ಆಗಿತ್ತು. ಯಾವಾಗ ಅಂತ ಕೇಳಿದೆ, ಒಂದು ವಾರ ಆಯಿತು ಅನಿಸುತ್ತೆ. ಆತ ಎಷ್ಟರ ಮಟ್ಟಿಗೆ ಅಧಪತನ ಆಗಿದೆ ಅಂತ ಕೇಳಿದರೆ, ಆತ ಹಲವು ವ್ಯಕ್ತಿಗಳಿಗೆ ಲಕ್ಷ ದುಡ್ಡು ಕೊಡೋದಿದೆ. ನಾನು ಚಾನಲ್ ಮಾಡ್ತೀನಿ ಅಂತ ಹೇಳ್ಕೊಂಡು ಲಕ್ಷ ಪಡ್ಕೊಂಡು ಬೇಕಾಬಿಟ್ಟು ಖರ್ಚು ಮಾಡಿ ತಾನೇನೋ ದೊಡ್ಡ ವ್ಯಕ್ತಿ, ಸಮಾಜದಲ್ಲಿ ನನಗೆ ವ್ಯಾಲ್ಯೂ ಇದೆ, ಜನಪ್ರಿಯತೆ ಪಡ್ಕೊಂಡ ವ್ಯಕ್ತಿ ಅಂತ ತಾನೇ ಸ್ವತಃ ಪೊಂಗಿ ಊದ್ಕೊಳ್ಳುವಂತಹ ವ್ಯಕ್ತಿ. ಆತನ ಬ್ಯಾಕ್ಗ್ರೌಂಡ್ ವಿಚಾರದಲ್ಲಿ ಮಾತಾಡೋದಿಲ್ಲ, ಆತನ ಫ್ಯಾಮಿಲಿ ವಿಚಾರದಲ್ಲಿ ಮಾತಾಡೋದಿಲ್ಲ. ಇಂಡಿವಿಜುವಲ್ ಆಗಿ ಆತನನ್ನು ನಾವು ಇಲ್ಲಿ, ಆತನನ್ನಲ್ಲ, ಕಿರಿಕೀರ್ತಿ ಜೊತೆಗೆ ನನಗೆ ಯಾವುದೇ ವೈಷಮ್ಯ ಇಲ್ಲ. ಆತನ ಸಿದ್ಧಾಂತಗಳ ಜೊತೆಗೆ ಆತ ತೋರ್ಪಡಿಸಿಕೊಳ್ಳುವಂತಹ ಕೆಲವೊಂದು ನೋಡಿ, ಒಂದು ರೀತಿಯಲ್ಲಿ ನೋಡಿ, ಆತ ಪತ್ರಕರ್ತ ಆಗಬೇಕು ಅಂದರೆ ಎಲ್ಲ ಧರ್ಮವನ್ನು ದೂರ ಇಟ್ಟು ಒಂದು ಧರ್ಮವನ್ನು ಹಿಡ್ಕೊಂಡು ಪತ್ರಕರ್ತನಾಗೋಕ್ಕೆ ಸಾಧ್ಯ ಇಲ್ಲ. ಅಥವಾ ಒಂದು ಧರ್ಮವನ್ನು ದೂರ ಇಟ್ಟು ಎಲ್ಲ ಧರ್ಮವನ್ನು ಹತ್ತಿರ ಸೇರಿಸಿ ಕೂಡ ಆ ಥರ ಓರ್ವ ರಿಯಲ್ ಜರ್ನಲಿಸ್ಟ್ ಆಗೋದಕ್ಕೆ ಸಾಧ್ಯ ಇಲ್ಲ. ಕೆಲವೊಂದು ಧರ್ಮಗಳನ್ನು ದೂರ ಇಟ್ಟು ಇನ್ನೂ ಕೆಲವೊಂದು ಧರ್ಮಗಳನ್ನು ಹತ್ತಿರ ಹಾಕ್ಕೊಂಡು ಕೂಡ ನಿನಗೆ ಜರ್ನಲಿಸಮನ್ನು ಪೂರ್ತಿ ಮಾಡೋದಕ್ಕೆ ಆಗೋದಿಲ್ಲ. ನೀನೊಬ್ಬ ನೈಜ ಪತ್ರಕರ್ತ ಆಗಿದ್ದರೆ ಎಲ್ಲ ಧರ್ಮವನ್ನು ಜೊತೆ ಸೇರಿಸಿಕೊಂಡು ಎಲ್ಲ ಧರ್ಮದ ಒಳಗಿರುವಂತಹ ಕೆಲವೊಂದು ಷಡ್ಯಂತ್ರಗಳನ್ನು ಬಯಲಿಗೆಳುವಂತಹ ಪ್ರಯತ್ನ ಮಾಡಬೇಕಿತ್ತು. ಅಥವಾ ಎಲ್ಲ ಧರ್ಮಗಳಲ್ಲಿರುವಂತಹ ಒಳ್ಳೆತನವನ್ನು ಬಯಲಿಗೆಳೆಯುವಂತಹ ಪ್ರಯತ್ನವನ್ನು ಮಾಡಬೇಕಿತ್ತು. ಆವಾಗ ಜನ ನಿನಗೆ
ಹುಡುಕಿ ಹುಡುಕಿ ಸೆಲ್ಯೂಟ್ ಹೊಡಿತಾ ಇದ್ರು. ಆದರೆ ನೀನು ಮಾಡ್ತಾ ಇರೋದು ಏನು? ಧರ್ಮದ ವಿಚಾರದಲ್ಲಿ ಅಲ್ಲೋಲ ಕಲ್ಲೋಲ ಮಾಡುವಂತಹ ಹೇಳಿಕೆಗಳು, ಸಮೀರ್ ಎಂ ಡಿಯನ್ನು ಎಷ್ಟರ ಮಟ್ಟಿಗೆ ಒಂದು ರೀತಿಯಲ್ಲಿ ಜಿಹಾದಿ ಅಂತ ಮಾಡೋಕ್ಕೆ ಪ್ರಯತ್ನ ಪಟ್ಟಂತಹ ವಿಡಿಯೋಗಳು, AI ಟೂಲ್ಸ್ ಉಪಯೋಗಿಸಲಿಕ್ಕೆ ಬಾರದಂತಹ ನೀನು ಲಕ್ಷ ಲಕ್ಷ ಕೊಟ್ಟು ಅದನ್ನು ಮಾಡಿಸ್ಕೊಂಡು ಸಾಲಗಾರನಾದಂತಹ ಕಥೆಯನ್ನು ನೀನೇ ಹೇಳ್ತಾ ಇದೆಯಾ. ಸೊ ಇಷ್ಟೆಲ್ಲ ಕಷ್ಟಪಟ್ಟು ಒಂದು ಪ್ರಕರಣವನ್ನು ಹಾದಿ ಇಡಿಸೋಕೆ ಪ್ರಯತ್ನ ಪಟ್ಟಂತಹ ನಿನ್ನನ್ನು ದೇವರು ಸುಮ್ಮನೆ ಬಿಡ್ತಾನ? ಅದೇ ಅವಸ್ಥೆಗೆ ನೀನು ಇವತ್ತು ಬಂದಿರುವಂಥದ್ದು. ನಿನ್ನ 3:45 ನ್ಯೂಸನ್ನು ಇವತ್ತು ನೋಡೋದಕ್ಕೆ ಯಾರೂ ಇಲ್ಲ. ಪಬ್ಲಿಕ್ ಟಿವಿಯಲ್ಲೋ ಎಲ್ಲೋ ಕೆಲಸ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಓರ್ವ ನೈಜ ಪತ್ರಕರ್ತ ಅಂತ ಅಂದ್ಕೊಂಡಿದ್ರು ಜನ. ಆದರೆ ಆತನ ಮನಸ್ಸಿನೊಳಗಡೆ ಎಷ್ಟೊಂದು ನೋಡಿ, ಒಂದು ರೀತಿಯಲ್ಲಿ ಒಂದು ಧರ್ಮವನ್ನು ಅಥವಾ ಇನ್ನೊಂದು ವ್ಯಕ್ತಿಯನ್ನು ವೈರಾಗ್ಯದಿಂದ ನೋಡಿಕೊಳ್ಳುವಂತಹ ವ್ಯಕ್ತಿ ಎಲ್ಲಿ ಪರಿಪೂರ್ಣನಾಗ್ತಾನೆ ಅಂತ ಖಂಡಿತ ಸಾಧ್ಯ ಇಲ್ಲ. ಸೊ ಕಿರಿಕೀರ್ತಿ ಇಲ್ಲಿ ಮಾಡ್ತಾ ಇರೋದು ಅದನ್ನೇ. ಇವತ್ತು ಏನೋ ನೋಡಿ, ಇನ್ನೂ ಕಾಲ ಮಿಂಚಿಲ್ಲ. ಸತ್ಯಾಸತ್ಯತೆಯನ್ನು ತಿಳಿದು ಜನರಿಗೆ ಸತ್ಯವನ್ನು ವಿವರಿಸುವಂತಹ ಪ್ರಯತ್ನವನ್ನು ನೀನು ಮಾಡೋದೇ ಆಗಿದ್ದಲ್ಲಿ ನೋಡಿ, ಮೊನ್ನೆ ಆಡಿಯೋದಲ್ಲಿ ಹೇಳ್ತಾ ಇದ್ದ ಯಾರಿಂದಲೋ ದುಡ್ಡು ಬರೋದಿದೆ, 4-5 ವ್ಯಕ್ತಿಗಳಿಂದ ದುಡ್ಡು ಬರೋದಿದೆ ಅಂತ. ಇವೆಲ್ಲ ಬಂದ ಮೇಲೆ ಸೆಟಲ್ ಮಾಡ್ತೀನಿ ಅಂತ. ಯಾರಿಂದ ಅಂತ? ನಿನಗೆ ಯಾರು ಕೊಡೋದಿರೋದು ಅಂತ? ನೀನು ವಾರ್ತೆಯನ್ನು ಬಿಡೋನಿಗೆ ಯಾರು ದುಡ್ಡು ಕೊಡೋದಿದೆ ಅಂತ, ಏನಕ್ಕೆ ಕೊಡೋದಿದೆ ಅಂತ ಎಲ್ಲವನ್ನು ಎಕ್ಸ್ಪ್ಲೈನ್ ಮಾಡಪ್ಪ. ನೀನೊಬ್ಬ ಸಮಾಜದಲ್ಲಿ ಜನಪ್ರಿಯ ವ್ಯಕ್ತಿ ಅಲ್ವಾ? ನಿನ್ನ ಇಂತಹ ಒಂದು ದೋಚುವಂತಹ ಪ್ರವೃತ್ತಿಯನ್ನು ಜನರು ಅರ್ಥ ಮಾಡ್ಕೊಳ್ಳಿ. ಸೊ ನಿನ್ನೆ ಕಿರಿಕೀರ್ತಿ ಬಿಟ್ಟಂತಹ ಒಂದು ವಿಡಿಯೋನ ಯಾರೂ ನೋಡಬೇಕಾಗಿಲ್ಲ. ಯಾಕಂತಂದರೆ ಅಲ್ಲಿ ಇರುವಂಥದ್ದು ಎಲ್ಲವೂ ಇನ್ಕಂಪ್ಲೀಟ್, ಎಲ್ಲಿ ಪರಿಪೂರ್ಣವಾದದ್ದಲ್ಲ, ಅದು ಇನ್ಕಂಪ್ಲೀಟ್ ವರ್ಷನ್ ಅಂತ ಹೇಳ್ಬೋದು. ತಾನು ಏನೋ ಒಂದು ಸ್ಟಾರ್ಟ್ ಮಾಡಬೇಕು, ಬಿಗಿನಿಂಗ್ ಫೋಕಸ್ ಮಾಡ್ತಾ ಇದ್ದಾನೆ, ಅದಕ್ಕೋಸ್ಕರ ಈ ಒಂದು ಧರ್ಮಸ್ಥಳ ಪ್ರಕರಣವನ್ನೇ ಪುಷ್ ಮಾಡ್ತಾ ಇದ್ದಾನೆ ಅಂತ ನಾನಂತೂ ಕಂಪ್ಲೀಟಾಗಿ ನೋಡಿದೆ. ಯಾಕಂತ ಹೇಳಿದರೆ ಆತನ ಬಗ್ಗೆ ಎಕ್ಸ್ಪೋಸ್ ಮಾಡೋದಕ್ಕೆ ಖಂಡಿತವಾಗಿ ಇದು ಬೇಕಾಗುತ್ತೆ. ಆತ ಅದರಲ್ಲಿ ಪ್ರತಿಯೊಂದಕ್ಕೂ ಮೊನ್ನೆ ನಡೆದಂತಹ ಕೊಂದವರು ಯಾರು ಒಂದು ಸಮಾವೇಶವನ್ನು ಅವಹೇಳನ ಟೀಕೆ ಮಾಡುವಂತಹ ಒಂದು ರೀತಿಯಲ್ಲಿ ಆ ಒಂದು ವಿಡಿಯೋವನ್ನು ಹಾಕಿದ್ದ. ಕೊಂದವರು ಯಾರು ಒಂದು ಎನ್ನುವಂತಹ ಸಮಾವೇಶಕ್ಕೆ ನಾನೇ ದೃಕ್ಸಾಕ್ಷಿಯಾಗಿದ್ದೆ. ಅಲ್ಲಿ ನಡೆದಂತಹ ಬೆಳವಣಿಗೆಗಳೇನಿರ್ಬೋದು, ಅಲ್ಲಿ ನಡೆದಂತಹ ನೋಡಿ, ಕೊಂದವರು ಯಾರು ಅಂತ ಯಾರಲ್ಲಿ ಕೇಳಬೇಕು ಅಂತ, ಯಾರಲ್ಲಿ ಕೇಳಬೇಕು ಅಂದರೆ ನಿನಗೆ ಬಕೆಟ್ ಹಿಡಿದವರು ಇದ್ದಾರಲ್ವ, ಅವರಲ್ಲೇ ಕೇಳಬೇಕು ಕೊಂದವರು ಯಾರು ಅನ್ನೋದನ್ನು. ಯಾರದೋ ಕೊರಳ ಪಟ್ಟಿ ಹಿಡಿದು ಕೇಳಬೇಕಾದಂತಹ ವಿಚಾರ ಅಲ್ಲ ಇದು. ಇಲ್ಲಿ ನಿನ್ನ ಕೊರಳ ಪಟ್ಟಿ ಹಿಡಿದೇ ಕೇಳಬೇಕು ಕೊಂದವರು ಯಾರು ಅಂತ, ಬೊಗಳು ಅಂತ ನಿನಗೂ ಗೊತ್ತಿದೆ. ಯಾಕೆ ಈ ಕಣ್ಣಾಮುಚ್ಚಾಲೆಯನ್ನು ಆಡ್ತಾ ಇದ್ದೀರಾ? ಜನಸಾಮಾನ್ಯರ ಆ ಒಂದು ಮುಗ್ಧತೆಯನ್ನು ಹಿಡಿದು ಯಾಕೆ ಇಲ್ಲಿ ಆಟ ಆಡ್ತಾ ಇದ್ದೀರಾ? ನಿಮ್ಮ ವಸ್ತುನಿಷ್ಠ ವರದಿಗಾರಿಕೆಯನ್ನು ನೀವು ಮೊದಲೇ ಕೆಲಸ ಮಾಡ್ತಾ ಇದ್ದಂತಹ ಮಾಧ್ಯಮದಲ್ಲಿ ಉಪಯೋಗಿಸಿದರೆ ಇವತ್ತಿಗೆ ನಿಮಗೆ ಇಷ್ಟೊಂದು ಹೀನಾಯ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಒಂದು ಒಳ್ಳೆಯ ರೀತಿಯಲ್ಲಿ ಜೀವನ ನಡೆಸ್ಬೋದಿತ್ತು. ಜರ್ನಲಿಸ್ಟ್ಗಳು ಎಲ್ಲರೂ ನೋಡಿ, ಒಂದು ರೀತಿಯಲ್ಲಿ ನಾವು ಹೆಚ್ಚಾಗಿ ಎಕ್ಸ್ಪ್ಲೇನ್ ಮಾಡಬೇಕು, ಒಂದು ರೀತಿಯಲ್ಲಿ ಮೋಟಿವೇಶನ್ ಅಂತ ಹೇಳಬೇಕಂತಹ ಓರ್ವ ವ್ಯಕ್ತಿ ಅಂದರೆ ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಅವರು, ಥರ್ಡ್ ಐ ಚಾನೆಲ್ನ ಸಂಸ್ಥಾಪಕ ಅಂತ ಹೇಳ್ಬೋದು. ಅವರು ಹಲವು ಮಾಧ್ಯಮಗಳಲ್ಲಿದ್ದರು. TV9 ಇರ್ಬೋದು, ಅಥವಾ ಏನು ಪವರ್ TV ಇರ್ಬೋದು, ಅಥವಾ ಬೇರೆ ಏನೋ ದಿಗ್ವಿಜಯ ನ್ಯೂಸ್ ಇರ್ಬೋದು, ಎಲ್ಲದರಲ್ಲಿ ಕೆಲಸ ಮಾಡಿ ಬಂದವರು. ಒಂದು ರೀತಿಯಲ್ಲಿ ಸ್ವತಂತ್ರ ಪತ್ರಿಕೋದ್ಯಮ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳುವಾಗ ಅವರು ಸ್ವತಂತ್ರರಾಗಿ ಬಂದು ತಮ್ಮದೇ ಆದಂತಹ ಚಾನಲನ್ನು ಮಾಡ್ಕೊಂಡವರು. ತಾವು ಕೂಡ ಹಾಗೆ ಮಾಡ್ಕೊಂಡಿದ್ದೀರಾ, ಅದು ಒಳ್ಳೆಯ ಕೆಲಸನೇ. ಆದರೆ ಅದರಲ್ಲೂ ಕೂಡ ತಾವು ಯಾಕೆ ಇಷ್ಟೊಂದು ಹೀನಾಯ ಪರಿಸ್ಥಿತಿಯಲ್ಲಿದ್ದೀರಾ ಅಂದರೆ, ಇವತ್ತು ಸುಬ್ರಹ್ಮಣ್ಯ ಎಸ್ ಹಂಡಿಗೆಯವರು ಎಲ್ಲಿದ್ದಾರೆ, ತಾವೆಲ್ಲಿದ್ದೀರಾ ನೋಡಿ. ತಾವು ಥರ್ಡ್ ಐ ಚಾನಲನ್ನು ಮುಟ್ಟೋದಕ್ಕೂ ಕೂಡ ಅನರ್ಹ ವ್ಯಕ್ತಿಗಳು. ಅಲ್ಲಿಗೆ ನಿಮ್ಮ ಗಾಳಿ ಸೋಕಿದರೂ ಕೂಡ ಅಲ್ಲಿನ ವ್ಯವಸ್ಥೆ ಹಾಳಾಗುತ್ತೆ. 15 ಲಕ್ಷ ಜನರನ್ನು ಮೀರಿ ಇವತ್ತು ಹೋಗ್ತಾ ಇದೆ. ನೀವೆಲ್ಲಿ, ಅವರಲ್ಲಿ ನಿಮ್ಮ 10 ಪಟ್ಟು ಬೆಳೆದಿದ್ದೀರಾ ಅಂದರೆ ಜನಸಾಮಾನ್ಯರು ಅವರಿಗೆ ಒಂದು ರೀತಿಯಲ್ಲಿ ಆಶೀರ್ವಾದ ಮಾಡಿದ್ದಾರೆ ಅಂದರೆ ಅವರ ಸ್ವತಂತ್ರ ಪತ್ರಿಕೋದ್ಯಮ ಅಷ್ಟೇ ನಿಷ್ಪಕ್ಷಪಾತ ಆಗಿದೆ. ನೋಡಿ, ಅವರ ಮೇಲೆ ಆರೋಪ ಮಾಡ್ತಾ ಇದ್ರು. ಈ ಬುರುಡೆ ಗ್ಯಾಂಗ್ ಯಾರು ಅಂತ ಹೆಸರಿಸ್ತಾ ಇರುವಂಥ ಸಂದರ್ಭದಲ್ಲಿ ಕುಡ್ಲ ರಾಂಪೇಜು, ಆಮೇಲೆ ಸುಬ್ರಹ್ಮಣ್ಯ ಅವರು, ಆಮೇಲೆ ಇನ್ನೂ ಯಾರದು ಹೆಸರು ಹೇಳಿ ಅವರನ್ನ ಕೂಡ ಇದ್ರ ಜೊತೆಗೆ ಅರೆಸ್ಟ್ ಮಾಡಬೇಕು ಅಂತ. ನಾಚಿಕೆ ಆಗಬೇಕು. ಇವೆಲ್ಲ ವೀಕ್ಷಕರು ನಿಮ್ಮ ವಿಡಿಯೋಗಳನ್ನು ನೋಡಿ ಚೀತು ಅಂತ ಉಗಿತಾ ಇದ್ದಾರೆ. ಆದರೂ ಕೂಡ ನಿಮಗೆ ಸಾಕಾಗ್ತಾ ಇಲ್ಲ. ನಿಮಗೆ ಫಂಡಿಂಗ್ ಆಗ್ತಾ ಇದೆ ಅಂತ ಅದಕ್ಕೆ ಹೇಳ್ತಾ ಇರೋದು. ನೀವು ಕೂಡ ತಮ್ಮ ಭಾಷೆಯಲ್ಲಿ ಹೇಳಿದ್ರಿ, ತಮ್ಮ ಆಡಿಯೋದಲ್ಲಿ ಹೇಳಿದ್ರಿ, ಯಾರದೋ ದುಡ್ಡು ಬರಲಿಕ್ಕಿದೆ, ಬಂದ ಮೇಲೆ ಸೆಟಲ್ಮೆಂಟ್ ಮಾಡಿಕೊಡ್ತೀನಿ ಅಂತ. ಸೊ ಇದಕ್ಕೆ ಇವತ್ತು ತಾವು ಸಮಾಜದ ಮುಂದೆ ಉತ್ತರ ಕೊಡಬೇಕಾಗಿದೆ. ತಾವೆಷ್ಟೇ ವಿಡಿಯೋ ಮಾಡಿ, ಆದರೆ ನಮಗೆ ಅದರ ಬಗ್ಗೆ ತಕರಾರಿಲ್ಲ. ಆದರೆ ಸಮಾಜದಲ್ಲಿ ದ್ವಂದ್ವ ನಿಲುವುಗಳನ್ನು ಸೃಷ್ಟಿ ಮಾಡುವುದಾಗಿರಲಿ, ವೈರಾಗ್ಯವನ್ನು ಸೃಷ್ಟಿ ಮಾಡುವಂತಹ ವಿಡಿಯೋಗಳೊಂದಿಗೆ ಬಂದರೆ
ನಿಮ್ಮನ್ನು ಜನರ ಮುಂದೆ ಬೆತ್ತಲೆ ಮಾಡುವಂತಹ ಪ್ರಯತ್ನವನ್ನು ಖಂಡಿತವಾಗಿ ನಾವು ಮಾಡೇ ಮಾಡ್ತೀವಿ. ವೀಕ್ಷಕರೇ, ದಯವಿಟ್ಟು ಈ ಒಂದು ವಿಚಾರದಲ್ಲಿ ವೀಕ್ಷಕರು ಕೂಡ ನಮ್ಮ ಜೊತೆ ಕೈ ಜೋಡಿಸುವಂತಹ ಎಲ್ಲವೂ ನಮಗೆ ಗೊತ್ತೇ ಇದೆ. ಸೊ ಅದನ್ನು ಇದುವರೆಗೂ ಮಾಡ್ಕೊಂಡು ಬಾದಿರ, ಇನ್ನೂ ಅವರು ಮಾಡ್ತಾರೆ. ವೀಕ್ಷಕರೇ, ದಯವಿಟ್ಟು ಈ ಒಂದು ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.